ನಮಸ್ಕಾರ. ಶಿವನ 12 ಜ್ಯೋತಿರ್ಲಿಂಗಗಳ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ? ಆದರೆ ಇವು ಕೇವಲ ಪೂಜಾ ಸ್ಥಳಗಳಲ್ಲ. ಇವು ದೈವಿಕ ಶಕ್ತಿಯ ಅಂದ್ರೆ ಕಾಸ್ಮಿಕ್ ಎನರ್ಜಿಯ ಕೇಂದ್ರಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಬನ್ನಿ, ಈ ಪವಿತ್ರ ಸ್ಥಳಗಳ ಹಿಂದಿರೋ ಅದ್ಭುತ ಕಥೆಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಜ್ಯೋತಿರ್ಲಿಂಗ ಅಂದ್ರೆ ನಿಜವಾಗ್ಲೂ ಏನು? ನೋಡಿ, ಇದು ಸಂಸ್ಕೃತದ 2 ಪದಗಳಿಂದ ಬಂದಿದೆ. ಜ್ಯೋತಿ ಅಂದ್ರೆ ಬೆಳಕು, ತೇಜಸ್ಸು, ಮತ್ತು ಲಿಂಗ ಅಂದ್ರೆ ಚಿಹ್ನೆ. ಹಾಗಾಗಿ ಜ್ಯೋತಿರ್ಲಿಂಗ ಅಂದ್ರೆ ಶಿವನ ಒಂದು ದಿವ್ಯವಾದ, ಅಂತ್ಯವೇ ಇಲ್ಲದ ಬೆಳಕಿನ ಸ್ತಂಭದ ರೂಪ ಅಂತ ಅರ್ಥ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಭಾರತದಾದ್ಯಂತ ಹರಡಿರೋ ಈ 12 ಪುರಾತನ ದೇವಾಲಯಗಳನ್ನ ಯಾಕೆ ದೈವಿಕ ಶಕ್ತಿಯ ಹೆಬ್ಬಾಗಿಲು ಅಂತ ಕರೀತಾರೆ? ಏನಿದ್ರ ಹಿಂದಿನ ರಹಸ್ಯ? ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಈ ಜ್ಯೋತಿರ್ಲಿಂಗ ಅನ್ನೋ ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅನ್ನೋ ಮೂಲ ಕತೆಗೆ ಹೋಗ್ಬೇಕು. ಬನ್ನಿ ಕೇಳೋಣ. ಕಥೆ ಶುರುವಾಗೋದೇ ಒಂದು ಕುತೂಹಲಕಾರಿ ಘಟನೆಯಿಂದ. ನೋಡಿ, ಸೃಷ್ಟಿಯ ಆರಂಭದ ಕಾಲ. ಆಗ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲಕನಾದ ವಿಷ್ಣುವಿನ ನಡುವೆ ಒಂದು ದೊಡ್ಡ ಚರ್ಚೆ ಶುರುವಾಗುತ್ತೆ. ನಮ್ಮಿಬ್ರಲ್ಲಿ ಯಾರು ಶ್ರೇಷ್ಠರು ಅಂತ. ಇಲ್ಲಿಂದ ಕತೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಅವರಿಬ್ಬರನ್ನ ಪರೀಕ್ಷೆ ಮಾಡಕ್ಕೆ ಶಿವ ಒಂದು ಬೃಹತ್, ಅಂತ್ಯವೇ ಇಲ್ಲದ ಬೆಳಕಿನ ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ವಿಷ್ಣು ಅದರ ಬುಡ ಹುಡುಕೋಕೆ ಕೆಳಗೆ ಹೋದ್ರೆ, ಬ್ರಹ್ಮ ತುದಿ ಹುಡುಕೋಕೆ ಮೇಲ್ ಹೋಗ್ತಾನೆ. ಎಷ್ಟೇ ಹುಡುಕಿದ್ರೂ ವಿಷ್ಣು ಪ್ರಾಮಾಣಿಕವಾಗಿ ಬಂದು ನನಗೆ ಅದರ ಅಂತ್ಯ ಸಿಗಲಿಲ್ಲ ಅಂತ ಒಪ್ಕೋತಾನೆ. ಆದರೆ ಬ್ರಹ್ಮ ತಾನು ತುದಿಯನ್ನು ನೋಡಿದೆ ಅಂತ ಸುಳ್ಳು ಹೇಳ್ತಾನೆ. ಆಗ ಶಿವ ವಿಷ್ಣುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನನ್ನೇ ಶ್ರೇಷ್ಠ ಅಂತ ಘೋಷಿಸ್ತಾನೆ. ಆ ದಿವ್ಯ ಬೆಳಕಿನ ಸ್ತಂಭ ಭೂಮಿಗೆ ತಾಗಿದ ಜಾಗವೇ ಕಾಶಿ ವಿಶ್ವನಾಥ. ಅದೇ ಮೊದಲ ಜ್ಯೋತಿರ್ಲಿಂಗ ಅಂತ ನಂಬಿಕೆ. ಈಗ ಬನ್ನಿ, ಜ್ಯೋತಿರ್ಲಿಂಗಗಳ ಹಿಂದಿರೋ ಕಥೆಗಳಲ್ಲಿ ಮೊದಲನೇ ಕ್ಯಾಟಗರಿ ನೋಡೋಣ. ಅಂದ್ರೆ ಶಾಪಗಳು, ವರಗಳು ಮತ್ತು ಕಠಿಣ ತಪಸ್ಸಿನಿಂದಾಗಿ ಶಿವ ಪ್ರತ್ಯಕ್ಷನಾದ ಕಥೆಗಳು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೋಮನಾಥ ಜ್ಯೋತಿರ್ಲಿಂಗದ ಕಥೆ. ಚಂದ್ರದೇವ ದಕ್ಷನ 27 ಹೆಣ್ಣುಮಕ್ಕಳನ್ನ ಮದುವೆ ಆಗ್ತಾನೆ. ಅದೇ ಅವನಿಗೆ ರೋಹಿಣಿ ಮೇಲೆ ಮಾತ್ರ ವಿಶೇಷ ಪ್ರೀತಿ. ಇದರಿಂದ ಕೋಪಗೊಂಡ ದಕ್ಷ ಚಂದ್ರ ತನ್ನೆಲ್ಲ ಕಾಂತಿಯನ್ನ ಕಳ್ಕೊಳ್ಳಿ ಅಂತ ಶಾಪ ಕೊಡ್ತಾನೆ. ಆಗ ಬ್ರಹ್ಮನ ಸಲಹೆ ಮೇರೆಗೆ ಚಂದ್ರ ಶಿವನನ್ನ ಕುರಿತು ಘೋರ ತಪಸ್ಸು ಮಾಡ್ತಾನೆ. ಇದರಿಂದ ಪ್ರಸನ್ನನಾದ ಶಿವ ಶಾಪವನ್ನ ಸ್ವಲ್ಪ ಬದಲಾಯಿಸಿ ಚಂದ್ರನಿಗೆ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ ಅಂದ್ರೆ ಬೆಳಕು ಹೆಚ್ಚಾಗೋದು ಮತ್ತು ಕಡಿಮೆ ಆಗೋದನ್ನ ಸೃಷ್ಟಿಸ್ತಾನೆ. ಆಗ ಶಿವ ಹೇಳಿದ್ದಿಷ್ಟೇ, ನೋಡು, ಶಾಪವನ್ನ ಪೂರ್ತಿಯಾಗಿ ವಾಪಸ್ ತಗೊಳ್ಳೋಕಾಗಲ್ಲ, ಆದ್ರೆ ಅದನ್ನ ಕಡಿಮೆ ಮಾಡ್ಬಲ್ಲೆ. ತಿಂಗಳ ಅರ್ಧ ದಿನ ನಿನ್ನ ಬೆಳಕು ಹೆಚ್ಚಾಗುತ್ತೆ, ಇನ್ನುಳಿದ ಅರ್ಧ ದಿನ ಅದು ಕಡಿಮೆ ಆಗುತ್ತೆ. ಇದು ನಿಜಕ್ಕೂ ದೈವಿಕ ಕರುಣೆ ಮತ್ತು ಒಂದು ರೀತಿಯ ರಾಜಿ ಸಂಧಾನಕ್ಕೆ ಸಾಕ್ಷಿ ಅಲ್ವಾ? ಇದೇ ತರಹದ ವರ ಶಾಪಗಳ ಕಥೆ ಇರೋ ಬೇರೆ ಜ್ಯೋತಿರ್ಲಿಂಗಗಳೂ ಇವೆ. ಉದಾಹರಣೆಗೆ ವೈದ್ಯನಾಥ. ಅಲ್ಲಿ ರಾವಣ ವರವಾಗಿ ಪಡ್ಕೊಂಡಿದ್ದ ಲಿಂಗವನ್ನ ಮೋಸದಿಂದ ನೆಲದ್ಮೇಲಿಟ್ಟಾಗ ಅದು ಅಲ್ಲೇ ಸ್ಥಾಪನೆ ಆಯಿತು. ಇನ್ನೊಂದು ಕಡೆ ಓಂಕಾರೇಶ್ವರದಲ್ಲಿ ವಿಂಧ್ಯ ಪರ್ವತಕ್ಕೆ ಶ್ರೇಷ್ಠನಾಡು ವರ ಸಿಕ್ತು. ಆದರೆ ಒಂದೇ ಒಂದು ಕಂಡೀಷನ್, ಯಾತ್ರಾರ್ಥಿಗಳಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು ಅಂತ. ಸರಿ, ಈಗ ಎರಡನೇ ವಿಧದ ಕಥೆಗಳ ಕಡೆ ಹೋಗೋಣ. ಇಲ್ಲಿ ಶಿವ ತನ್ನ ಅಸಹಾಯಕ ಆದ್ರೆ ನಿಷ್ಠಾವಂತ ಭಕ್ತರನ್ನ ಕಾಪಾಡೋಕೆ ಅಂತಾನೆ ಪ್ರತ್ಯಕ್ಷನಾಗೋದು. ಭಕ್ತಿಗಿರೋ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಘುಷ್ಣೇಶ್ವರದ ಕಥೆಗಿಂತ ಒಳ್ಳೆ ಉದಾಹರಣೆಯಿಲ್ಲ. ಕೇಳಿ, ಘುಷ್ಮ ಅನ್ನೋ ಭಕ್ತಿಗೆ ಶಿವನ ಕೃಪೆಯಿಂದ ಗಂಡು ಮಗ ಹುಡ್ತಾನೆ. ಆದರೆ ಅವಳ ಅಕ್ಕನಿಗೆ ಹೊಟ್ಟೆ ಕೆಚ್ಚು. ಆ ಮಗುವನ್ನ ಕೊಂದು ಒಂದು ಕೊಳಕ್ ಹಾಕ್ಬಿಡ್ತಾಳೆ. ಎಂಥ ದುಃಖದಲ್ಲಿದ್ರೂ ಘುಷ್ಮ ತನ್ನ ದೈನಂದಿನ ಶಿವಪೂಜೆಯನ್ನ ನಿಲ್ಲಿಸೋದಿಲ್ಲ. ಅವಳು ಪೂಜೆ ಮಾಡಿದ ಮಣ್ಣಿನ ಲಿಂಗಗಳನ್ನ ಆ ಕೊಳದಲ್ಲಿ ವಿಸರ್ಜನೆ ಮಾಡ್ತಿದ್ದ ಹಾಗೆ ಏನಪ್ಪ ಆಶ್ಚರ್ಯ ಅಂದ್ರೆ, ಅವಳ ಮಗ ಜೀವಂತವಾಗಿ ವಾಪಸ್ ಬರ್ತಾನೆ. ಆಗ ಶಿವನೇ ಪ್ರತ್ಯಕ್ಷನಾಗಿ ಆ ಸಹೋದರಿಯನ್ನ ಶಿಕ್ಷಿಸ್ತೀನಿ ಅಂದಾಗ ಘುಷ್ಮ ಬೇಡ, ಅವಳನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಶಿವನನ್ನ ಅಲ್ಲೇ ಶಾಶ್ವತವಾಗಿರೋಕೆ ಬೇಡ್ಕೋತಾಳೆ. ಎಂಥ ಭಕ್ತಿ ಅಲ್ವಾ? ಇದೇ ರೀತಿ ಭಕ್ತರ ರಕ್ಷಣೆಗಾಗಿಯೇ ಶಿವ ಪ್ರತ್ಯಕ್ಷನಾದ ಬೇರೆ ಜ್ಯೋತಿರ್ಲಿಂಗಗಳೂ ಇವೆ. ಮಹಾಕಾಳೇಶ್ವರದಲ್ಲಿಯೇ ಉಜ್ಜಯಿನಿಯ ಭಕ್ತರನ್ನ ಕಾಪಾಡೋಕೆ ಮಹಾಕಾಲನಾಗಿ ಬಂದ. ಭೀಮಾಶಂಕರದಲ್ಲಿ ಭಕ್ತರಾಜನನ್ನ ಪೀಡಿಸ್ತಿದ್ದ ರಾಕ್ಷಸನನ್ನ ಬೂದಿ ಮಾಡ್ದ. ಇನ್ನು ನಾಗೇಶ್ವರದಲ್ಲಿ ದಾರುಕ ಅನ್ನೋ ರಾಕ್ಷಸನನ್ನ ಸಂಹರಿಸಿ ಭಕ್ತರನ್ನ ಕಾಪಾಡ್ದ. ಹಾಗಾದ್ರೆ ಬನ್ನಿ ಈಗ ಕೊನೆಯ ಕ್ಯಾಟಗರಿ ಕಡೆ ಹೋಗೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇದು ಜ್ಯೋತಿರ್ಲಿಂಗಗಳನ್ನ ನಮ್ಮ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಜೊತೆ ಕನೆಕ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಕೇದಾರನಾಥ ಮತ್ತು ರಾಮೇಶ್ವರ, ಈ ಎರಡೂ ಕ್ಷೇತ್ರಗಳ ಹಿಂದಿರೋ ಕಾಮನ್ ಥೀಮ್ ಅಂದ್ರೆ ಯುದ್ಧದ ನಂತರದ ಪ್ರಾಯಶ್ಚಿತ್ತ. ಒಂದ್ಕಡೆ ಮಹಾಭಾರತ ಯುದ್ಧದಲ್ಲಿ
ತಮ್ಮವರನ್ನೇ ಕೊಂದ ಪಾಪಕ್ಕಾಗಿ ಪಾಂಡವರು ಕೇದಾರನಾಥದಲ್ಲಿ ಶಿವನನ್ನ ಪೂಜಿಸ್ತಾರೆ. ಇನ್ನೊಂದು ಕಡೆ ರಾಮಾಯಣದಲ್ಲಿ ಬ್ರಾಹ್ಮಣನಾಗಿದ್ದ ರಾವಣನನ್ನ ಕೊಂದ ಪಾಪಕ್ಕಾಗಿ ಶ್ರೀರಾಮ ರಾಮೇಶ್ವರದಲ್ಲಿ ಶಿವನನ್ನ ಆರಾಧಿಸ್ತಾನೆ. ಕೇದಾರನಾಥದ ಕತೆ ಕೇಳಿದ್ರೆ ಇನ್ನೂ ಮಜಾ ಅನ್ಸತ್ತೆ. ಪಾಂಡವರಿಂದ ತಪ್ಪಿಸ್ಕೊಳ್ಳೋಕೆ ಶಿವ ಒಂದು ಗೂಳಿಯ ರೂಪ ತಗೋತಾನೆ. ಅವರು ಬೆನ್ನಟ್ಟಿದಾಗ ಆ ಗೂಳಿಯ ದೇಹದ ಭಾಗಗಳು 5 ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಅದರ ಡುಬ್ಬು ಅಂದ್ರೆ ಹಂಪ್ ಕಾಣಿಸ್ಕೊಂಡ ಜಾಗವೇ ಕೇದಾರನಾಥ. ಅದೇ ಜ್ಯೋತಿರ್ಲಿಂಗವಾಯಿತು. ಇನ್ನು ರಾಮೇಶ್ವರದ್ದು, ಅಲ್ಲಿ ಶ್ರೀರಾಮ ಪೂಜೆ ಮಾಡೋಕೆ ಹನುಮಂತ ಹಿಮಾಲಯದಿಂದ ಲಿಂಗ ತರೋದು ಸ್ವಲ್ಪ ಲೇಟ್ ಆಗುತ್ತೆ. ಪೂಜೆಯ ಸಮಯ ಮೀರಿ ಹೋಗಬಾರ್ದು ಅಂತ ಸೀತಾದೇವಿ ತಕ್ಷಣ ಅಲ್ಲೇ ಇದ್ದ ಸಮುದ್ರದ ಮರಳಿನಿಂದ ಒಂದು ಲಿಂಗವನ್ನ ಮಾಡ್ತಾಳೆ. ರಾಮ ಅದಕ್ಕೆ ಪೂಜೆ ಮಾಡ್ತಾನೆ. ಅದೇ ಇವತ್ತಿನ ರಾಮೇಶ್ವರ ಜ್ಯೋತಿರ್ಲಿಂಗ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಕಥೆಗಳನ್ನ ಕೇಳಿದ್ವಿ. ಈಗ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮ್ಗೆ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ಒಂದು ರೀತಿಯ ಆಧ್ಯಾತ್ಮಿಕ ನಕ್ಷೆ ಅಂತಾನೆ ಹೇಳ್ಬೋದು. 12 ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಇಡೀ ಭಾರತವನ್ನೇ ಬೆಸೆದಿರೋ ಒಂದು ಆಧ್ಯಾತ್ಮಿಕ ಜಾಲ. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಒಂದು ವಿಶಿಷ್ಟ ಕಥೆ ಇದೆ. ಶಿವನೇ ಭೂಮಿಗೆ ಇಳಿದು ಬಂದ ಕಥೆ. ಈ ಕಥೆಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಡ್ತಿದೆ. ಹಾಗಾದ್ರೆ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಈ ಜ್ಯೋತಿರ್ಲಿಂಗಗಳು ಸ್ಥಾಪನೆ ಆಗೋಕೆ ಕಾರಣಗಳು ಎಷ್ಟೊಂದು ಬೇರೆ ಬೇರೆ ತರಹ ಇವೆ ನೋಡಿ. ಕೆಲವು ಭಕ್ತರ ಅಚಲ ನಂಬಿಕೆಗೆ ಒಲಿದು ಸ್ಥಾಪನೆ ಆದರೆ, ಕೆಲವು ಶಾಪವರಗಳಿಂದ ಹುಟ್ಕೊಂಡಿವೆ. ಇನ್ನು ಕೆಲವು ಮಹಾಕಾವ್ಯಗಳ ಪಾಪ ಪರಿಹಾರಕ್ಕಾಗಿ ಸ್ಥಾಪನೆಯಾಗಿವೆ. ಅಷ್ಟೇ ಯಾಕೆ, ಮಲ್ಲಿಕಾರ್ಜುನದ ಕಥೆಯಲ್ಲಿದ್ದ ಹಾಗೆ ಕೌಟುಂಬಿಕ ಕಲಹದಿಂದ ಅಥವಾ ತ್ರಯಂಬಕೇಶ್ವರದಲ್ಲಿ ಒಬ್ಬ ಋಷಿಯ ಪ್ರಾರ್ಥನೆಯಿಂದಲೂ ಜ್ಯೋತಿರ್ಲಿಂಗಗಳು ಉದ್ಭವಿಸಿವೆ. ಅಂದ್ರೆ ದೈವಿಕ ಶಕ್ತಿ ಎಷ್ಟೆಲ್ಲ ರೂಪಗಳಲ್ಲಿ ಮಧ್ಯಪ್ರವೇಶಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಈ ಪ್ರತಿಯೊಂದು ಕ್ಷೇತ್ರವೂ ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಒಂದು ಜೀವಂತ ಕತೆ. ಭೂಮಿಯ ಮೇಲೆ ಸಮತೋಲನವನ್ನ ಕಾಪಾಡೋಕೆ, ಭಕ್ತಿಯನ್ನ ಪುರಸ್ಕರಿಸೋಕೆ ಅಥವಾ ಪಾಪಗಳನ್ನ ಕ್ಷಮಿಸೋಕೆ ಆ ದೈವಿಕ ಶಕ್ತಿ ಭೂಮಿಯನ್ನ ಸ್ಪರ್ಶಿಸಿದ ಒಂದು ಅದ್ಭುತ ಕ್ಷಣದ ನೆನಪು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ. ಒಂದು ಜಾಗಕ್ಕೆ ಅದರ ಪಾವಿತ್ರ್ಯತೆ ಬರೋದೇ ಎಲ್ಲಿಂದ? ಆ ಜಾಗದ ಹಿಂದಿರೋ ಕಥೆಯಿಂದನಾ ಅಥವಾ ಆ ಕಥೆಯನ್ನ ನಂಬೋ ಅಸಂಖ್ಯಾತ ಭಕ್ತರ ನಂಬಿಕೆಯಿಂದನಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?